ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಪೂಜಾ ಮನೆಯ ಬಗ್ಗೆ ಕೆಲವು ಧರ್ಮ ಸಂದೇಹಗಳಿಗೆ ಉತ್ತರವನ್ನು ಕೊಡ್ತೀನಿ. ಪೂಜೆ ವಿಗ್ರಹಗಳನ್ನು ಯಾವಾಗ ಸ್ವಚ್ಛಗೊಳಿಸಬೇಕು? ಪ್ರತಿದಿನವೂ ಸ್ವಚ್ಛಗೊಳಿಸಬೇಕಾ? ದೇವರ ಫೋಟೋಗಳನ್ನು ಯಾವಾಗ ಸ್ವಚ್ಛಗೊಳಿಸಬೇಕು? ಹಾಗೆ ನಾವು ಮಾಡಲೇಬಾರದು ಅನ್ನುವಂತಹ ತಪ್ಪುಗಳು ಏನು ಅನ್ನುವುದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರ ಮನೆಯಲ್ಲಿ ಸ್ವಲ್ಪ ಜನ ವಿಗ್ರಹಗಳನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ವಿಗ್ರಹಗಳನ್ನು ಡೈಲಿ ತೊಳಿಬೇಕು ಅನ್ನೋದೇನು ಇರೋದಿಲ್ಲ. ವಿಗ್ರಹ ಕಲೆ ಆಗಿದ್ದರೆ ತೆಗೆದು ಕ್ಲೀನ್ ಮಾಡಿ ಗಂಧ ಕುಂಕುಮದಿಂದ ಅಲಂಕರಣೆ ಮಾಡಿ ಇಡಬೇಕು. ಹೂವುಗಳು ಡೈಲಿ ಚೇಂಜ್ ಮಾಡಲೇಬೇಕು. ನೆನ್ನೆ ಇಟ್ಟಿದ್ದು ಅಲ್ವಾ, ಬಾಡಿಲ್ಲ ಅಂತ ಆ ಹೂವುಗಳನ್ನು ಹಾಗೆಯೇ ಬಿಡಬಾರದು. ಒಂದು ರಾತ್ರಿ ಆ ಹೂವು ಇದೆ ಅಂದರೆ ನೆಕ್ಸ್ಟ್ ದಿನ ಬೆಳಗ್ಗೆ ಹೂವನ್ನು ಚೇಂಜ್ ಮಾಡಬೇಕು. ಇನ್ನು ಎಲ್ಲರಿಗೂ ಬರುವ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ದೇವರ ಫೋಟೋಗಳನ್ನು ಯಾವಾಗ ಸ್ವಚ್ಛಗೊಳಿಸಬೇಕು, ಯಾವ ವಾರ ಸ್ವಚ್ಛಗೊಳಿಸಬೇಕು ಅಂತ. ದೇವರ ಮನೆಯಲ್ಲಿ ಇರುವ ವಿಗ್ರಹಗಳು ಯಾವಾಗಂದರೆ ಆವಾಗ ತೆಗೆದು ಸ್ವಚ್ಛಗೊಳಿಸಬಾರದು. ಮಂಗಳವಾರ, ಶುಕ್ರವಾರ ಫೋಟೋಗಳನ್ನು ಸ್ವಚ್ಛಗೊಳಿಸಬಾರದು. ದೇವರ ಮನೆಯಲ್ಲಿ ಇರುವ ವಿಗ್ರಹ ಅಥವಾ ದೇವರ ಫೋಟೋಗಳು ಸ್ವಚ್ಛಗೊಳಿಸಬೇಕು ಅಂದರೆ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ದ್ವಾದಶಿ, ಏಕಾದಶಿ ಇಲ್ಲದೇ ಇರುವ ದಿನ ದೇವರ ಫೋಟೋ ಅಥವಾ ವಿಗ್ರಹಗಳನ್ನು ಸ್ವಚ್ಛಗೊಳಿಸಿ ಅಲಂಕರಣೆ ಮಾಡಿ ಇಡಬೇಕು. ದೇವರ ದೀಪಗಳನ್ನು ಡೈಲಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ದೀಪಾರಾಧನೆ ಮಾಡಬೇಕು. ನಾವು ಹೇಗೆ ಒಂದು ಬಾರಿ ಊಟ ಮಾಡಿದ ತಟ್ಟೆಯನ್ನು ತೊಳೆದು ನಂತರ ನಾವು ಇನ್ನೊಂದು ಬಾರಿ ಅದೇ ತಟ್ಟೆಯಲ್ಲಿ ಊಟ ಮಾಡ್ತೀವೋ ಅದೇ ರೀತಿ ದೀಪಗಳನ್ನು ಡೈಲಿ ತೊಳೆದು ದೀಪಾರಾಧನೆ ಮಾಡಬೇಕು. ಹಾಗೆ ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೊಳಕು ಇರಬಾರದು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಹೊಸ್ತಿಲ ಪೂಜೆ. ಡೈಲಿ ಹೊಸ್ತಿಲನ್ನು ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮದಿಂದ ಅಲಂಕರಣೆ ಮಾಡಿ ಹೂವನ್ನು ಇಟ್ಟು ಪೂಜೆ ಮಾಡಬೇಕು. ಹೊಸ್ತಿಲ ಪೂಜೆ ಡೈಲಿ ಮಾಡಿದರೆ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ನೆಲೆಸಿರುತ್ತಾಳೆ ಅಂತ ಹೇಳ್ತಾರೆ. ಡೈಲಿ ಮಾಡೋಕ್ಕೆ ಆಗಲ್ಲ, ಕೆಲಸಗಳಿಗೆ ಹೋಗ್ತಾರೆ ಅಂತಹ ಮಹಿಳೆಯರು ಮಂಗಳವಾರ, ಶುಕ್ರವಾರ ದಿನನಾದರೂ ಹೊಸ್ತಿಲ ಪೂಜೆ ಮಾಡಬೇಕು. ಹೊಸ್ತಿಲ ಪೂಜೆ ಮಾಡಿ ಲಕ್ಷ್ಮೀ ದೇವಿನ ಆಹ್ವಾನ ಮಾಡಬೇಕು. ಹಾಗೆ ಜಾಸ್ತಿ ಜನ ಮಾಡುವಂಥ ತಪ್ಪು ಏನು ಅಂದರೆ, ನಾವು ತೋರಣ ಕಟ್ಟಿರುವ ಮಾವಿನ ಎಲೆಗಳನ್ನು ಒಣಗಿ ಹೋಗೋವರೆಗೂ ಅಲ್ಲೇ ಮಾವಿನ ಎಲೆಗಳು ಬಾಡಿದ ನಂತರ ಬಾಗಿಲ ಮೇಲೆ ಯಾವುದೇ ಕಾರಣಕ್ಕೂ ಇರಬಾರದು. ದೇವರಿಗೆ ಅರ್ಪಿಸುವ ಹೂಗಳನ್ನು ಯಾರೂ ತುಳಿಯಬಾರದು. ಯಾವುದಾದರೂ ಮರದ ಬುಡದಲ್ಲಿ ಹಾಕಬಹುದು ಅಥವಾ ಮನೆಯಲ್ಲಿ ಪಾಟ್ಗಳು ಇದ್ದರೆ ಆ ಪಾಟ್ಗಳಲ್ಲಿ ದೇವರ ಹೂಗಳನ್ನು ಹಾಕಬಹುದು. ಇನ್ನೊಂದು ಪ್ರಶ್ನೆ, ಡೈಲಿ ತಲೆ ಸ್ನಾನವನ್ನು ಮಾಡಿ ಪೂಜೆ ಮಾಡಬೇಕಾ? ಹೆಣ್ಣು ಮಕ್ಕಳು ಡೈಲಿ ತಲೆ ಸ್ನಾನವನ್ನು ಮಾಡಬಾರದು. ಗಂಡು ಮಕ್ಕಳು ಡೈಲಿ ತಲೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು. ಹೆಣ್ಣು ಮಕ್ಕಳು ಹೆಗಲು ಸ್ನಾನ ಮಾಡಿಯೂ ಪೂಜೆಯನ್ನು ಮಾಡಬಹುದು. ಇನ್ನಷ್ಟು ಇದೇ ರೀತಿ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.